ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಯ ಪರ ಮತ್ತು ವಿರೋಧಕ್ಕಾಗಿ ಅನೇಕ ಚರ್ಚೆಗಳು ಆಗ್ತಾರಂತದ್ದು. ಈ ಬಗ್ಗೆ ಮತ್ತೊಂದು ಕಡೆ ಅವರಿಗೆ ವಿಷ ಪ್ರಾಶನ ಹಾಕಲಾಗಿದೆ ಅನ್ನೋ ಅನುಮಾನವನ್ನ ಸ್ವತಃ ಸ್ವಾಮೀಜಿ ಕೂಡ ವ್ಯಕ್ತಪಡಿಸಿದಾರೆ ಅನ್ನೋ ಮಾತನ್ನ ಶಾಸಕ ಅರವಿಂದ್ ಬೆಲ್ಲದವರು ಹೇಳ್ತಾರಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸ್ವತಃ ಅರವಿಂದ್ ಬೆಲ್ಲದವರು ಇದ್ದಾರೆ, ಅವರು ಮಾತಾಡ್ತಾರ. ಸರ್, ವಿಷ ಪ್ರಾಶನ ಅಂತ ಆರೋಪ ಮಾಡ್ತಾ ಇರ್ತದೆ, ಯಾರು ಹೇಳಿರುವಂತದ್ದು ಸರ್? ಸ್ವಾಮೀಜಿ ಅವರೇ ಹೇಳಿದಂತ ವಿಷಯ ಇದು. ಯಾವಾಗ ಆಗಿರೋದು, ಏನಂತ? 3-4 ದಿನದಿಂದ ಸ್ವಾಮೀಜಿ ಅವ್ರು ನಂಗೆ ಫೋನ್ ಮಾಡಿದ್ರು. ನಂದು ಈಗ ಊಟ ಆದ್ಮೇಲೆ ಯಾಕೋ ನನಗ ಮನಸ್ಸಿಗೆ ತಳಮಳ, ಇದು ಬಾಡಿ ತಳಮಳ ಆಗತೈತಿ, ಸಮಾಧಾನ ಇಲ್ಲ, ಹೆಚ್ಚು ಕಡಿಮೆ ಆಗೈತಿ ಏನೋ ಅಂತ ಅವರೇ ಸ್ವಾಮೀಜಿ ಅವರೇ ಹೇಳಿದ್ರು. ಯಾಕೆ ಸ್ವಾಮೀಜಿ ಏನಾಗೈತಿ, ನಿಧಿಗಿದ್ದು ಆಗೈತಿಲ್ಲೋ ಅಂತಂದು ನಾನು ಕೇಳಿದೆ. ಅವ್ರಿಲ್ಲ, ಇಲ್ಲಿ ಒಂದಿಬ್ರು ಅವ್ರೇನು ಹುಡುಗರು, ಮುಸ್ಲಿಂ ಹುಡುಗರು, ಅದಕ್ಕಿಂತ ಮೊದಲು ಹೇಳಿದ್ರು, ಯಾರಲ್ಲಿ ಮುಸ್ಲಿಂ ಹುಡುಗರು ಬಂದು ಮಠದಲ್ಲಿ ಸೇರ್ಕೊಂಡಿದ್ದಾರೆ, ಅವರು ಇಲ್ಲಿ ಬಂದಂತ ಗಾಡಿಗಳದ ವಾಹನಗಳ ಸಂಖ್ಯೆ ಬರ್ಕೊಳ್ಳೋದ, ಅಲ್ಲಿ ನಂಬರ್ ಬರ್ಕೊಳ್ಳೋದ, ಅಲ್ಲಿ ಬಂದವ್ರ ಹೆಸರು, ಫೋನ್ ನಂಬರ್ ಬರ್ಕೊಳ್ಳೋದು, ಇಂಥವೆಲ್ಲ ಮಾಡ್ತಿದ್ದಾರೆ. ಇವ್ರು ಯಾರೋ ಹುಡುಗರು ಗೊತ್ತಿಲ್ಲ, ಮಠ ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳಿ ಸ್ವಾಮೀಜಿ ಅವ್ರು ಹೇಳಿದ್ರು. ಅದ ಹುಡುಗರು ಐತಲ್ಲ, ಅಡಿಗೆ ಮನೆಯೊಳಗನ ಹೋಗಿದ್ರಂತ. ಬೇರೆಯವ್ರು ನೋಡಿ ಅವ್ರನ್ನ ಅಡಿಗೆ ಮನೆಯಿಂದ ಅವ್ರನ್ನ ಹೊರ ಹಾಕಿ ಅವ್ರಿಗೆ ಜೋರ್ ಮಾಡಿ ಕಳ್ಸಾರ ಅಲ್ಲಿಂದ. ಯಾಕೆ ಅಡಿಗೆ ಮನೆ ಹೋಗಿ ನಿಮ್ದೇನ್ ಕೆಲ್ಸತ್ತ ಏನಂತ ಹೇಳಿ. ಅದಾದ್ಮೇಲೆ ಸ್ವಾಮೀಜಿ ಅವ್ರು ಊಟ ಮಾಡ್ಯಾರ. ಅದಾದ್ಮೇಲೆ ಅವ್ರದ್ದು ಬಾಡಿಯಲ್ಲಿ ಹೆಚ್ಚು ಕಡಿಮೆ ಆಗತ್ತದ. ಅದಕ್ಕೆ ಸ್ವಾಮೀಜಿ ಅವ್ರ ಸಂಶಯ ವ್ಯಕ್ತಪಡಿಸಿದ್ರೆ ಇವ್ರೇನಾದ್ರು ಮಿಕ್ಸ್ ಮಾಡ್ಯಾರ ಏನೋ ಊಟದಲ್ಲಿ ಏನು ಹೆಂಗಂತ ಹೇಳಿ. ಹಾಗಾಗಿ ಅದಾದ್ಮೇಲೆ ಸ್ವಾಮೀಜಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಆದ್ರು, ICUಗಲ್ಲೇ ಹಾಕ್ಬೇಕಾತ ಅವ್ರನ್ನ. ICU ಈಗ ಅವ್ರು ಚೇತರಿಸ್ಕೊಂಡಿದ್ದಾರೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸ್ವಾಮೀಜಿ ಅವ್ರ ಹೆಲ್ತ್. ಈಗ ಮುಂದಿನ ದಿನದಲ್ಲಿ ಅವ್ರ ಕಡೆ ಮಾತಾಡಿ ಏನಂತೆ ಸಂಪೂರ್ಣ ವಿಷಯ ತಿಳ್ಕೊಬೇಕು. ಇಲ್ಲಿವರೆಗೂ ಯಾಕೆ ದೂರ ಕೊಡುವಂತ ಕೆಲಸ ಆಗ್ತಾ ಇಲ್ಲ ಅಂತ? ಸ್ವಾಮೀಜಿ ಅವ್ರದ್ದು ಹೆಲ್ತ್ ಆರಾಮಿದ್ದಿಲ್ಲ, ಸ್ವಾಮೀಜಿ ಅವ್ರ ಕಡೆ ಮಾತಾಡಿ ಅದನ್ನ ಕೊಡುವಂತ ಕೆಲಸ ನಾವು ಮಾಡ್ಬೇಕಾಗ್ತೈತಿ. ಹಂಗಾಗಿ ಅದನ್ನ ಸ್ವಾಮೀಜಿ ಅವ್ರಿಗೆ ಸ್ವಲ್ಪ ಇನ್ನೊಂದು 2 ದಿನದಲ್ಲಿ ಅವರು ಪೂರ್ತಿ ಆರಾಮಾದ್ಮೇಲೆ ಅವ್ರ ಕಡೆ ಮಾತಾಡಿ ಅದು ಮುಂದೆ ಏನ್ ಮಾಡ್ಬೇಕಂತ ವಿಚಾರ ಮಾಡ್ತೇವೆ. ಯಾರು ಒಂದ್ಸರಿ ಟ್ರಸ್ಟ್ ನ ಅಧ್ಯಕ್ಷರದಾರ ಅಥವಾ ಯಾರು ಅಂತ ಇದ್ರ ಹಿಂದೆ? ಅದನ್ನ ಸರ್ಕಾರ ವಿಚಾರ ಮಾಡ್ಬೇಕಾಗ್ತೈತಿ. ಇದಾಗಿದ್ದ ಇತ್ತಂದ್ರ ಇದು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಏನಂತ ಸರ್ಕಾರ ವಿಚಾರ, ಪೊಲೀಸರು ವಿಚಾರ ಮಾಡ್ಬೇಕಾಗ್ತೈತಿ. ಅಂದ್ರೆ ಈ ತರ ಅನುಮಾನಗಳು ಬಹಳಷ್ಟಿದೆ ಸ್ವಾಮೀಜಿಗೂ ಕೂಡ. ಸ್ವಾಮೀಜಿ ಅವರು ಫೋನ್ ಮಾಡಿ ಹೇಳಿದ್ರು. ಸ್ವಾಮೀಜಿ ಅವ್ರಿಗೆ ಅನುಮಾನ ಇದ್ದಿದ್ದಕ್ಕೆ ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು. ಅದಾದ್ಮೇಲೆ ಅವ್ರು ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗ್ಬೇಕತ್ತಲ್ಲ. ಅಲ್ಲ, ಅವರು ಈಗ ಕಾಶ್ಯಪ್ನ ಹೇಳ್ತಾರೆ, ಎಲ್ಲೊಂದ್ ಕಡೆ ಈ ರೀತಿ ಪ್ರಚಾರಕ್ಕೋಸ್ಕರ ಈ ತರ ಸ್ವಾಮೀಜಿ ಮಾಡ್ತಾರ ಅಂತ ಹೇಳ್ತಾ ಇದಾರೆ. ನೋಡ್ರಿ, ಸ್ವಾಮೀಜಿ ಅವರು ಪ್ರಚಾರಕ್ಕಾಗಿ ಮಾಡುವಂತ ಸ್ವಭಾವ ಅಲ್ಲ ಅವ್ರದ್ದು. ಸ್ವಾಮೀಜಿ ಅವರು ಬಹಳ ಎದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿರಲ್ಲ, ಮಠದ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ, ಟ್ರಸ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ಅಲ್ಲ, ಆ ಸ್ವಾಮೀಜಿ ಅವರ ಮಠದಲ್ಲಿ ಇದ್ರು ಕೂಡ ಆ ಟ್ರಸ್ಟ್ದಾಗ ಅವ್ರಿಲ್ಲ. ಅವ್ರು ಅದ್ರ ಬಗ್ಗೆ ಯಾವಾಗೂ ಮೊದಲಿಂದನೂ ತಲೆ ಕೆಡಿಸ್ಕೊಂಡಿರಲ್ಲ. ಆ ಟೈಪ್ ಅವ್ರ ಬಗ್ಗೆ, ಸ್ವಾಮೀಜಿ ಅವ್ರ ಬಗ್ಗೆ ಅಪವಾದ ಸರಿಯಲ್ಲ. ಯಾಕೆ ಕಾಂಗ್ರೆಸ್ನವರು ಸ್ವಾಮೀಜಿ ಅವ್ರನ್ನ ಪೀಠದಿಂದ ಕೆಳಗಿಳಿಸಬೇಕಂತ ಪ್ರಯತ್ನ ಮಾಡ್ತಿದಾರೆ ಅಂತ? ಯಾಕಂದ್ರೆ 2A ಹೋರಾಟದ ಮಂಚೂಣಿಯಲ್ಲಿರೋರು ಜಯಮೃತ್ಯುಂಜಯ ಸ್ವಾಮೀಜಿ ಅವರು 2A ಹೋರಾಟ ಏನ್ ಮಾಡ್ತಿದಾರ ಅದಕ್ಕೆ ಸ್ಪಂದಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಇದು ಸಮಾವೇಶ ನಾವು ಮಾಡಿದರೆ ಎಲ್ಲಾ ಜನರ ಮೇಲೆ ಲಾಠಿ ಚಾರ್ಜ್ ಮಾಡುವಂತ, ಸ್ವಾಮೀಜಿ ಮೇಲೆ ಲಾಠಿ ಚಾರ್ಜ್ ಮಾಡುವಂತ, ನಮ್ನೆಲ್ಲ ಕುಳ್ಳಾಡ್ಸಿ ಹೊಡೆಯುವಂತ ಕೆಲಸ ಕಾಂಗ್ರೆಸ್ದವರು ಮಾಡಿದರು. ಹಂಗಾಗಿ ಆ ಹೋರಾಟ ಏನೈತಿ, ಆ ಹೋರಾಟವನ್ನು ಹತ್ತಿಕ್ಕಕ್ಕ ಈ ಕೆಲಸದ ಮುಂಚೂಣಿಯಲ್ಲಿರುವಂತ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ತೊಂದರೆ ಕೊಡುವಂತ ಕೆಲಸ ಕಾಂಗ್ರೆಸ್ ಅವರು ಮಾಡ್ತಿದಾರಂತೆ ನನಗನ್ನಿಸ್ತಿದೆ. ಇನ್ನೊಂದು ಪ್ರತ್ಯೇಕ ಪೀಠ ಮಾಡ್ತಿದೆ ಅನ್ನೋ ಮಾತು ಅಂದ್ರೆ ಆರಂಭ ಮಾಡ್ಲಿಕ್ಕೆ ಸಾಕಷ್ಟು ಚಿಂತನೆಗಳು ನಡೆದಿದೆ. ಏನ್ ಹೇಳ್ತೀರಿ ಸ್ವಾಮೀಜಿ ಅವರಿಗೆ? ನೋಡ್ರಿ, ಆ ಪೀಠದಿಂದ ಏನೂ ಆಗ್ಬೇಕಾಗಿಲ್ಲ. ಸ್ವಾಮೀಜಿ ಅವ್ರು ಇದ್ದಿದ್ದಕ್ಕೆ ಆ ಪೀಠಕ್ಕೆ ಗೌರವ, ಪೀಠದಿಂದ ಸ್ವಾಮೀಜಿ ಅವರಿಗೆ ಗೌರವ ಅಲ್ಲ. ಹಂಗಾಗಿ ಇನ್ನೊಂದು 1 ಪೀಠ ಮಾಡ್ತಾರ, 10 ಪೀಠ ಮಾಡ್ತಾರ, ಅದ್ರಲ್ಲಿ ಏನು ಫರಕ್ ಆಗುದಿಲ್ಲ ಸ್ವಾಮೀಜಿ ಅವ್ರಿಗೆ. ಯಾಕಂದ್ರೆ ಸ್ವಾಮೀಜಿ ಅವ್ರು ಜನರ ಹೃದಯದಲ್ಲಿ ಅದಾರ, ಜನರ ಮನಸ್ಸಲ್ಲಿ ಅದಾರ. ಆ ತರದ ಪ್ರಯತ್ನ ನಡೆದಿದೆ ಸರ್, ಇನ್ನೊಂದು ಪೀಠ ಮಾಡುವಂತದ್ದು ಸದ್ಯ. ನಾವು ಅದ್ರ ಬಗ್ಗೆ ಸ್ವಾಮೀಜಿ ಅವ್ರ ಈಗ ಮುಂದಿನ ದಿನದಲ್ಲಿ ಎಲ್ಲಾರು ಕೂಡಿ ವಿಚಾರ ಮಾಡಿ ನೋಡ್ಬೇಕ್ರಿ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕಂತ. ಇದು ಶಾಸಕ ಅರವಿಂದ್ ಬೆಲ್ಲದವರ ಮಾತುಗಳು. ಏನೋ ವಿಷಯ ಪ್ರಾಶನದ ಒಂದು ಅನುಮಾನನ ಸ್ವತಃ ಸ್ವಾಮೀಜಿಯವರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಬಗ್ಗೆ ತನಿಖೆ ಆಗಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.